ಆಗಸ್ಟ್ 20ರಂದು ದಾಂಡೇಲಿಯ ಕರ್ನಾಟಕ ಭವನದಲ್ಲಿ ಉಚಿತ ಕಿವಿ ತಪಾಸಣೆ ಹಾಗೂ ಶ್ರವಣ ಯಂತ್ರ ವಿತರಣೆ. ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದ ಅಶುತೋಷ್ ಕುಮಾರ್ ರಾಯ್ ಮಾಹಿತಿ. ರೋಟರಿ ಕ್ಲಬ್ ವೇಣುಗ್ರಾಮ ಬೆಳಗಾವಿ ಹಾಗೂ ದಾಂಡೇಲಿ ರೋಟರಿ ಕ್ಲಬ್ ಇವರ ಸಂಯುಕ್ತ ಆಶ್ರಯದಡಿ ಆಗಸ್ಟ್ 20ರಂದು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ದಾಂಡೇಲಿ ನಗರದ ಕರ್ನಾಟಕ ಭವನದಲ್ಲಿ ಉಚಿತ ಕಿವಿ ತಪಾಸಣೆ ಹಾಗೂ ಶ್ರವಣ ಯಂತ್ರ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ದಾಂಡೇಲಿಯ ರೋಟರಿ ಕ್ಲಬ್ ಅಧ್ಯಕ್ಷರಾದ ಅಶುತೋಷ್ ಕುಮಾರ್ ರಾಯ್ ಅವರು ಹೇಳಿದರು. ಅವರು ದಾಂಡೇಲಿ ನಗರದ ರೋಟರಿ ಶಾಲೆಯ ಸಭಾಭವನದಲ್ಲಿ ಇಂದು ಸೋಮವಾರ ಮಧ್ಯಾಹ್ನ 12 ಗಂಟೆಗೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಶಿಬಿರದ ಕುರಿತಂತೆ ಮಾಹಿತಿಯನ್ನು ನೀಡಿದರು. ಈ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೋಟರಿ ಕ್ಲಬ್ಬಿನ ಖಜಾಂಚಿ ಲಿಯೋ ಪಿಂಟೋ, ಕಾರ್ಯದರ್ಶಿ ಮಿಥುನ್ ನಾಯ್ಕ್ ಮತ್ತು ಈವೆಂಟ್ ಚೇರ್ಮನ್ ಆರ್.ಪಿ. ನಾಯ್ಕ್ ಅವರು ಉಚಿತ ಕಿವಿ ತಪಾಸಣೆ ಹಾಗೂ ಶ್ರವಣ ಯಂತ್ರ ವಿತರಣೆ ಕಾರ್ಯಕ್ರಮವನ್ನು ರೋಟರಿ ಕ್ಲಬ್ ಈ ಹಿಂದೆಯೂ ಯಶಸ್ವಿಯಾಗಿ ಸಂಘಟಿಸಿದೆ. ಬಹಳ ಮುಖ್ಯವಾಗಿ ಬಿಪಿಎಲ್ ಪಡಿತರ ಚೀಟಿ ಹೊಂದಿರುವವರಿಗೆ ಮೊದಲ ಆದ್ಯತೆಯಡಿ ಕಿವಿ ತಪಾಸಣೆಯನ್ನು ಮಾಡಿದ ಬಳಿಕ ಉಚಿತ ಶ್ರವಣ ಯಂತ್ರವನ್ನು ವಿತರಿಸಲಾಗುತ್ತದೆ. ಒಂದು ವೇಳೆ ನಿಗದಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಈ ಶಿಬಿರದಲ್ಲಿ ಭಾಗವಹಿಸಿದ್ದಲ್ಲಿ ಶ್ರವಣ ಯಂತ್ರದ ಅವಶ್ಯಕತೆ ಇದ್ದವರಿಗೆ ನಿಗದಿತ ಕಾಲಮಿತಿಯೊಳಗಡೆ ಶ್ರವಣ ಯಂತ್ರ ವಿತರಣೆಯನ್ನು ಮಾಡಲಾಗುತ್ತದೆ. ಈ ಹಿಂದಿನ ಶಿಬಿರದಲ್ಲಿ ಭಾಗವಹಿಸಿ ಶ್ರವಣ ಯಂತ್ರವನ್ನು ಪಡೆದುಕೊಂಡಿರುವ ಫಲಾನುಭವಿಗಳಿಗೆ ಈ ಶಿಬಿರದಲ್ಲಿ ಶ್ರವಣ ಯಂತ್ರವನ್ನು ವಿತರಿಸಲಾಗುವುದಿಲ್ಲ. ಈ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ಬಿನ ನಿಕಟಪೂರ್ವ ಅಧ್ಯಕ್ಷರಾದ ರಾಹುಲ್ ಬಾವಾಜಿ, ರೋಟರಿ ಕ್ಲಬ್ಬಿನ ಪ್ರಮುಖರಾದ ಸುಧಾಕರ್ ಶೆಟ್ಟಿ ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. रोटरी क्लब ऑफ दांडेली, रोटरी क्लब ऑफ वेणुग्राम बेलगावी के सहयोग से निःशुल्क कान उपचार एवं स्वर्ण यंत्र वितरण शिविर का आयोजन किया जा रहा है। यह शिविर 20 अगस्त 2025 प्रातः 10 बजे से दोपहर 2 बजे तक किया जाएगा। ये कर्नाटक भवन में आयोजित किया जाएगा। सुबह 10 बजे से शाम को 2 बजे तक कर्नाटक भवन में आयोजित किया जाएगा। इस अवसर पे अनुभवी चिकित्सक एवं विशेषज्ञ उपस्थित रहेंगे, जो जरूरतमंदों को सभी प्रकार से निःशुल्क कान की जांच एवं उपचार प्रदान करेंगे। साथ ही बीपीएल कार्ड धारकों को उच्च गुणवत्ता वाले स्वर्ण यंत्र निःशुल्क उपलब्ध कराया जाएगा। बीपीएल जो कार्ड धारक हैं उनको निःशुल्क जो है यंत्र को उनको दिया जाएगा। जो भी है हम सभी नागरिकों से अनुरोध करते हैं कि इस सुनहरे अवसर का लाभ उठाए और अधिक से अधिक लोगों तक ये जानकारी पहुंचाए। आइए, रोटरी के मूल मंत्र सेवा ही सर्वोपरि के साथ समाज की सेवा करें। बहुत बहुत धन्यवाद। ಈ ಒಂದು ಹಿಯರಿಂಗ್ ಏಡ್ ಕ್ಯಾಂಪ್ ಅಂದರೆ ಕನ್ನಡದಲ್ಲಿ ಶ್ರವಣ ಯಂತ್ರ ಕೊಡುವಂಥದ್ದು. ಇದು ಫಲಾನುಭವಿ ಅಂತ ಹೇಳಿದ್ರೆ ಬಡವರಿಗಾಗಿ, ಅಂದರೆ BPL ಕಾರ್ಡನ್ನು ಹೊಂದಿದವರು ಹೆಚ್ಚಿನ ಪಕ್ಷ ಅವರಿಗೆ ನಾವು ಕೊಡಬೇಕಂತ ನಿರ್ಧಾರ ಆಗಿರೋದು ವೇಣುಗ್ರಾಮ ಬೆಳಗಾಂ ಹಾಗೂ ರೋಟರಿ ಕ್ಲಬ್ ಆಫ್ ದಾಂಡೇಲಿ. ನಾವು ಮೊದಲಾಗಿ ಬರುವಂಥ ಈ ಯಂತ್ರ ಏನಿದೆ, ಹೊಸ ಯಂತ್ರ ಪೂರ ಪುಕ್ಕಟ್ಟೆಯಾಗಿ ಕೊಡುವಂಥದ್ದು. ಇದು ಬೆಲ್ಗಾಂ ಕ್ಲಬ್ಬು ಸ್ಪಾನ್ಸರ್ ಮಾಡ್ತಾ ಇರೋದು, ಅದ್ರ ಜೊತೆಗೆ ನಾವು ಸ್ಪಾನ್ಸರ್ ಮಾಡ್ತಾ ಇದ್ದೇವೆ. ಎರಡು ಉಚಿತ ಅಂತ ಹೇಳಿದ್ರೆ ನಮಗೂ ಉಚಿತ ಬರೋದಿಲ್ಲ, ನಾವೊಂದಿಷ್ಟು ಕಾಸ್ಟ್ ಅಂತ ಕೊಟ್ಟು ಅದನ್ನು ತರಿಸಿರ್ತೇವೆ. ಅದು ಯಾರು ಫಲಾನುಭವಿಗಳಿಗೆ ಅಂದರೆ ಬಡವರಿಗೆ ಬೇಕು ಹೇಳುವಂಥದ್ದನ್ನು BPL ಕಾರ್ಡ್ ಮೂಲಕ ನಿಶ್ಚಿತ ಆಗ್ತದೆ. ಆವಾಗ ಅದನ್ನು ನೋಡಿ ನಾವು ಕೊಡುವಂಥದ್ದು ಅಂತ ನಿರ್ಧಾರ ಆಗಿರೋದು. ಹಾಗಾಗಿ ಇದರ ಉಪಯೋಗವನ್ನು ಎಲ್ಲ ಸಾರ್ವಜನಿಕರು, ಬಡವರ್ಗದವರು ಪಡಿಬೇಕು ಅಂತ ಹೇಳಿ ರೋಟರಿ ಕ್ಲಬ್ ಆಫ್ ದಾಂಡೇಲಿ ಎಲ್ಲರಿಗೂ ವಿನಂತಿ ಮಾಡ್ತದೆ. ಇದರ ಉಪಯೋಗ ನಾಡ್ದು ಬುಧವಾರ ದಿವಸ 20ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ 2 ಗಂಟೆ ತನಕ ಯಾರಿಗೆ ಅದರ ಉಪಯೋಗ ಅವಶ್ಯಕತೆ ಇದೆ ಅದನ್ನು ಚೆಕ್ ಮಾಡಿಬಿಟ್ಟು ಅವರಿಗೆ ಕೊಡುವಂಥದ್ದು ವೇಣುಗ್ರಾಮ್ ಬೆಳಗಾಂ ಮತ್ತು ದಾಂಡೇಲಿ ರೋಟರಿ ಕ್ಲಬ್ ನಿರ್ಧಾರ ಮಾಡ್ತದೆ. ಹಾಗಾಗಿ ಇದರ ಉಪಯೋಗ ಎಲ್ಲರೂ ಪಡಿಬೇಕು ಹೇಳುವಂಥದ್ದನ್ನು ಕರ್ನಾಟಕ ಭವನದಲ್ಲಿ ಬಂದು ಪರೀಕ್ಷೆ ಮಾಡಿಸ್ಕೊಂಡು ಅದರ ಉಪಯೋಗ ಪಡಿಬೇಕು ಅಂತ ಹೇಳಿ ಸಾರ್ವಜನಿಕರಿಗೆ ಮನವಿ ಮಾಡ್ತೇವೆ. ತಮಗೆಲ್ಲರಿಗೂ ಗೊತ್ತಿರುವಂತೆ ರೋಟರಿ ಕ್ಲಬ್ ವೇಣುಗ್ರಾಮ್ ಬೆಳಗಾವಿ ಹಾಗೂ ನಮ್ಮ ರೋಟರಿ ಕ್ಲಬ್ ಆಫ್ ದಾಂಡೇಲಿ ವತಿಯಿಂದ ನಾವು ಫ್ರೀ ಹಿಯರಿಂಗ್ ಏಡ್ ಅಂದರೆ ಉಚಿತ ಕಿವಿ ತಪಾಸಣೆ ಹಾಗೂ ಶ್ರವಣ ಯಂತ್ರ ವಿತರಣೆ ಕಾರ್ಯಕ್ರಮವನ್ನು ಬರುವ 20ನೇ ತಾರೀಕಿಗೆ ಕರ್ನಾಟಕ ಭವನದಲ್ಲಿ ಇಟ್ಕೊಂಡಿದ್ದೇವೆ. ಇದರ ಸದುಪಯೋಗವನ್ನು ಎಲ್ಲರೂ ಕರ್ನಾಟಕ ಭವನದಲ್ಲಿ ಸರಿಯಾಗಿ 10 ಗಂಟೆಗೆ ಬಂದು
ಚೆಕಪ್ ಕ್ಯಾಂಪ್ ಅಲ್ಲಿ ಪಾಲ್ಗೊಳ್ಬೇಕಾಗಿ ನಾನು ಕೇಳ್ಕೊಂತೇವೆ. ಧನ್ಯವಾದಗಳು. ಈಗ ಸಹಜವಾಗಿ ಉಚಿತ ಅಂತ ಹೇಳಿದ ಕೂಡಲೇ ರಾಷ್ಟ್ರ ಉತ್ಸಾಹದ ಪ್ರಕ್ರಿಯೆ ಇದೆ ಜನಗಳು. ನೀವು ಈ ಕ್ಯಾಂಪಿನಲ್ಲಿ ಎಷ್ಟು ಜನರಿಗೆ ಇದನ್ನ ಕೊಡ್ತೀರಿ ಅನ್ನೋದು ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ನಾಳೆ ಇಡೀ ಸಾವಿರಾರು ಜನ ಬಂದ್ರೆ ಹೇಗೆ ಕಂಟ್ರೋಲ್ ಮಾಡ್ತೀವಿ? ಈಗ ನಾವು ಈ ಹೋದ ಸಲ ಅಂದ್ರೆ 2 ವರ್ಷ ಹಿಂದೆ ನಾವು ಈ ಕ್ಯಾಂಪನ್ನು ಮಾಡಿದ್ದೇವೆ. ಸಾಧಾರಣ ಆವಾಗ ನಾವು 78 ಜನರಿಗೆ ಕೊಟ್ಟಿದ್ದೇವೆ. ನಾವು ಇಷ್ಟೇ ಜನರಿಗೆ ಕೊಡ್ತೇವೆ ಅಂತ ಹೇಳುವಂತ ಅಂದಾಜು ಇರೋದಿಲ್ಲ. ಯಾಕಂತ ಹೇಳಿದ್ರೆ ಒಬ್ಬರಿಗೆ 2 ಮಿಷಿನ್ ಬೇಕಾಗ್ತದೆ, ಒಬ್ರಿಗೆ 1 ಮಿಷಿನ್ ಬೇಕಾಗ್ತದೆ. ಆ ಸಮಯದಲ್ಲಿ ನಾವು ಒಂದು 50 ಜನರಿಗೆ ಕೊಡ್ಬೋದು, 100 ಜನರ ತನೂ ನಾವು ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಗರಿಷ್ಠ ಮಿತಿ ಎಷ್ಟು ಜನರಿಗೆ? ಯಾವುದು ಗರಿಷ್ಠ ಮಿತಿ ಹೇಳುವಂಥದ್ದು, ನಾವು ಏನಾದರೂ ಅವಶ್ಯಕತೆ ಇದ್ದಲ್ಲಿ ಮುಂದಿನ ಅಂದ್ರೆ ನಮ್ಮಲ್ಲಿ ಮೆಷಿನ್ ಅವೈಲೇಬಿಲಿಟಿ ಇಲ್ಲ, ಇವತ್ತು ಮೆಷಿನ್ ಅವೈಲೇಬಿಲಿಟಿ ಇಲ್ಲ ಅಂತ ಹೇಳಿದ್ರೆ ಮುಂದಿನ ಪ್ರೋಗ್ರಾಮ್ನಲ್ಲಿ, ಮುಂದಿನ ಏನು ಹೆಲ್ತ್ ಕ್ಯಾಂಪ್ ಚೆಕಪ್ನಲ್ಲಿ ನಾವು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಈಗ ನಾವು ಕೊಡುವಂಥದ್ದು 50ರ ಮೇಲೆ ಕೊಡ್ತೇವೆ, 100 ಒಳಗಡೆ ಕೊಡ್ತೇವೆ. BPL ಕಾರ್ಡ್ ಹೊಂದಿದವರನ್ನ ಮಾತ್ರ ಆಯ್ಕೆ ಮಾಡ್ತೇವೆ. ಯಾಕಂದ್ರೆ ಬಡವರಿಗೆ ಇದು ಸಿಗುವಂತ ಒಂದು ಸುಯೋಗ. ನಿಮ್ಮಲ್ಲಿರುವ ಆ ಶ್ರವಣ ಯಂತ್ರಕ್ಕಿಂತ ಜಾಸ್ತಿ ಜನ ಬಂದು ಅದಕ್ಕಿಂತ ಜಾಸ್ತಿ ಅರ್ಹತೆ ಇದ್ದವರು ಮತ್ತೆ BPL ಕಾರ್ಡ್ ಇದ್ದವರು ಇದ್ರೆ ಅವರು ನಿರಾಶರಾಗುವ ಅವಶ್ಯಕತೆ ಇಲ್ಲ. ಅವ್ರನ್ನ ಆಯ್ಕೆ ಮಾಡಿಕೊಂಡು ಮುಂದಿನ ಸೂಕ್ತ ಅವಧಿಯಲ್ಲಿ ಅವರಿಗೆ ಮತ್ತೆ ಕೊಡುವಂತದ್ದು ವ್ಯವಸ್ಥೆ ಮಾಡ್ತಾರೆ. ಇಸ್ವಿಯಲ್ಲಿ ನಾವು ಶ್ರವಣಯಂತ್ರ ಕೊಡುವಂಥದ್ದು ಫ್ರೀಯಾಗಿ ಕೊಡುವಂಥದ್ದು ಮಾಡಿದ್ದೇವೆ. ಆ ಫಲಾನುಭವಿಗಳಿಗೂ ಮತ್ತೆ ಈಗ ಬರುವಂತವರು ಸಪರೇಟ್ ಆಗಿರ್ಬೇಕು. ಅವರು ತಕೊಂಡವರು ಮತ್ತೆ ಬಂದು ತಗೊಳ್ಳಿಕ್ಕೆ ಆಸ್ಪದ ಇಲ್ಲ. ಯಾಕಂದ್ರೆ ನಮ್ಮ ಹತ್ರ ಆ ಲೀಸ್ಟ್ ಇದೆ, ನಾವು ಅವರನ್ನ ಹೊರಗಿಟ್ಟು ನಮ್ಮ ಹೊಸ ಯಾರು ಪೇಷಂಟ್ಸ್ ಇದ್ದಾರೆ ಅದರ ಸದುಪಯೋಗ ಪಡಿಬಹುದು. ಥ್ಯಾಂಕ್ ಯು. ಅವರನ್ನ ನೀವು ಬಂದವರು ಅವರ ಆರೋಗ್ಯವನ್ನ ಇದನ್ನ ಪರಿಶೀಲನೆ ನಡೆಸಿದ ಆರೋಗ್ಯ ಟೆಸ್ಟ್ ಮಾಡಿದ ನಂತರನೇ ಕಿಟ್ ಅನ್ನು ಕೊಡ್ತೀವಿ. ಹೌದು.